ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ಸೊ ನಾವು ಇವತ್ತು ಒಂದು ಇಂಪಾರ್ಟೆಂಟ್ ಆದಂತಹ ಕ್ಲಾಸ್ ಅನ್ನ ಮಾಡ್ತಾ ಇದೀವಿ. ಕರ್ನಾಟಕದ ಪ್ರಮುಖ ಅವಾರ್ಡ್ಸ್, ಪ್ರಶಸ್ತಿಗಳು ಅಂತ ನಾವೇನು ಹೇಳ್ತೀವಿ, ಕೆಲವಷ್ಟು ಒಂದು 25ರಿಂದ 30 ಅವಾರ್ಡ್ಸ್ ಇದೆ. ನೀವು ಈ ಅವಾರ್ಡ್ಸ್ನ ಒಂದು ಕ್ಲಾಸನ್ನು ಸಂಪೂರ್ಣವಾಗಿ ನೋಟ್ ಸಮೇತ ನೋಡಿದಲ್ಲಿ ಡೆಫಿನೆಟ್ ಆಗಿ ಎಲ್ಲ ಪ್ರಶ್ನೆಗಳು ನೀವು KS ಲೆವೆಲ್ಗೆ ಪ್ರಿಪೇರ್ ಆದರೂ ಬೇರೆಲ್ಲ ಬರುವಂತಹ ಎಲ್ಲ ಎಕ್ಸಾಮ್ಸ್ಗಳಿಗೆ SDA, FDA ಅಥವಾ ಮುಂಬರುವಂತಹ ಲ್ಯಾಂಡ್ ಸರ್ವೇಯರ್ ಎಕ್ಸಾಮು, PC ಯಾವುದೇ ಎಕ್ಸಾಮ್ಗೂ ಇದು ಹೆಲ್ಪ್ ಆಗುವಂತಹ ಒಂದು ಕ್ಲಾಸ್ ಆಗಿದ್ದು, ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ನಾನು UPSC ಮೀನ್ಸ್ ಅನ್ನ 5 ಬಾರಿ ಬರೆದಿದ್ದೀನಿ ಮತ್ತು ಸಾಕಷ್ಟು KS ಅಭ್ಯರ್ಥಿಗಳಿಗೆ ಸಂದರ್ಶನದವರೆಗೂ ಹೆಲ್ಪ್ ಮಾಡಿದ್ದೀನಿ. ಮತ್ತು ಈ ಕೋರ್ಸಿನಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ ಅನ್ನ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಬಹು ಮುಖ್ಯವಾದಂತಹ ಕ್ಲಾಸು ಇದು. RCB ರ್ಯಾಂಕ್ ಕ್ರಿಯೇಟರ್ ಬ್ಯಾಚ್ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮಿನ ಒಂದು ಮುಖ್ಯ ಅಂಗವಾಗಿರುತ್ತೆ. ಅಲ್ಲದೆ ನಿಮಗೆಲ್ಲ ಬರುವ ದಿನಗಳಲ್ಲಿ ರ್ಯಾಂಕ್ ಕ್ರಿಯೇಟರ್ ಬ್ಯಾಚ್ನ ಬೇರೆ ಬೇರೆ ಕ್ಲಾಸಸ್ಗಳು ಆ್ಯಡ್ ಆಗ್ತಾ ಹೋದಂಗೆ ನಿಮಗೆ ಇದರ ವ್ಯಾಲ್ಯೂ ಕೂಡ ಅರ್ಥ ಆಗುತ್ತೆ. ಯಾಕಂದ್ರೆ 2 ಇಯರ್ಸ್ನ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಅನ್ನ ನಾವು ಇಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ತಡ ಮಾಡದೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ರಾಜ್ಯದ ಪ್ರಮುಖ ಪ್ರಶಸ್ತಿಗಳು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವಷ್ಟು ಪ್ರಶಸ್ತಿಗಳಿದೆ. ಬುಕರ್ ಪ್ರೈಸ್ ಆಗಿರ್ಬೋದು, ನೊಬೆಲ್ ಪ್ರೈಸ್ ಆಗಿರ್ಬೋದು, ಪುಲಿಟ್ಜರ್ ಪ್ರೈಸ್ ಆಗಿರ್ಬೋದು. ರಾಷ್ಟ್ರ ಮಟ್ಟದಲ್ಲಿ ಕೆಲವಷ್ಟು ಇಂಪಾರ್ಟೆಂಟ್ ಪ್ರಶಸ್ತಿಗಳಿದೆ. ಭಾರತ ರತ್ನ ಆಗಿರ್ಬೋದು, ಪದ್ಮಶ್ರೀ, ಪದ್ಮಭೂಷಣ್ ಇವೆಲ್ಲ ಆಗಿರ್ಬೋದು. ಮತ್ತು ರಾಜ್ಯ ಮಟ್ಟದಲ್ಲಿ ನಮಗೆ ಬರುವಂತಹ ಪ್ರಶಸ್ತಿಗಳು ಅದು ಇಂಪಾರ್ಟೆಂಟ್. ಪೇಪರ್ 2 KS ಪೇಪರ್ 2 ನಲ್ಲಿ ಮತ್ತು ಬೇರೆ ಎಲ್ಲ ಎಕ್ಸಾಮ್ಸ್ ಗಳಲ್ಲಿ ಇದು ನಿಮಗೆ ಬರುವ ಸಾಧ್ಯತೆ ಇರುತ್ತೆ. ಓಕೆ, ಸೊ ಮೊದಲನೆಯ ಒಂದು ಪ್ರಶಸ್ತಿಯಿಂದ ಶುರು ಮಾಡೋಣ. ಓಕೆ, ಸೊ ಇಲ್ಲಿ ನಾನು ನಮ್ಮ ಕರ್ನಾಟಕದ ಅಫಿಷಿಯಲ್ ವೆಬ್ಸೈಟ್ ಅನ್ನ ಒಂದು ಮಾದರಿಯಾಗಿ ಇಟ್ಕೊಂಡು ಅದನ್ನ ರೆಫರ್ ಮಾಡ್ತಾ ಈ ಕ್ಲಾಸ್ ಅನ್ನ ಮಾಡ್ತಾ ಇರುವಂತದ್ದು. ಸೊ ನಿಮ್ಗೆಲ್ಲ ಯಾವುದೇ ಒಂದು ಗೊಂದಲ ಬೇಡ. ಕರ್ನಾಟಕದ ಅಫಿಷಿಯಲ್ ಗವರ್ಮೆಂಟಿನ ವೆಬ್ಸೈಟಿನಲ್ಲಿ ನೀವು ಇಲ್ಲಿ ನೋಡಬಹುದು. ಓಕೆ, ಸೊ ಅಫಿಷಿಯಲ್ ವೆಬ್ಸೈಟಿನಲ್ಲಿ ಯಾವುದೆಲ್ಲ ಸ್ಟೇಟ್ ಅವಾರ್ಡ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ, ರಾಜ್ಯ ಪ್ರಶಸ್ತಿಗಳು ಯಾವುದೆಲ್ಲ ಇದೆ ಅಂತ ಅವರೇ ಡೀಟೇಲ್ ಆಗಿ ಕೊಟ್ಬಿಟ್ಟಿದ್ದಾರೆ. ಅದನ್ನ ನಾವೆಷ್ಟು ಕವರ್ ಮಾಡಿದ್ರೆ ಒಂದು ಹಂತದ ಪ್ರಿಪರೇಷನ್ ನಮ್ದು ಡೆಫಿನೆಟ್ ಆಗಿ ಕವರ್ ಆದ ಹಾಗೆ. ಫಾರ್ ಎಕ್ಸಾಂಪಲ್, ಸ್ಟಾರ್ಟಿಂಗ್ ವಿತ್ ಕರ್ನಾಟಕ ರತ್ನ ಅನ್ನುವ ಒಂದು ಪ್ರಶಸ್ತಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಕರ್ನಾಟಕ ರತ್ನ ಪ್ರಶಸ್ತಿ. ಅದಾದ ಮೇಲೆ ಬರುವಂತದ್ದು ರಾಜ್ಯೋತ್ಸವ ಪ್ರಶಸ್ತಿಗಳು. ನೀವೆಲ್ಲ ಪ್ರತಿ ವರ್ಷ ನ್ಯೂಸಿನಲ್ಲಿ ನೋಡ್ತಾ ಇರ್ತೀರಾ ರಾಜ್ಯೋತ್ಸವ ಪ್ರಶಸ್ತಿಗಳು. ಅದಾದ ಮೇಲೆ ಬಸವ ಪುರಸ್ಕಾರ, ರಾಷ್ಟ್ರೀಯ ಪ್ರಶಸ್ತಿ ಅಂತ ನಾವು ಹೇಳುವಂಥದ್ದು. ಅದಾದ ಮೇಲೆ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ. ಇದು ಯಾವುದೂ ಒಂದು ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇಲ್ಲ. ಓಕೆ, ಹೈಯೆಸ್ಟ್ ಯಾವುದು, ಲೋಯೆಸ್ಟ್ ಯಾವುದು, ಫಸ್ಟ್ 2 ಪ್ರಶಸ್ತಿಗಳನ್ನು ಹೊರತುಪಡಿಸಿ ಇನ್ನು ಉಳಿದೆಲ್ಲ ಪ್ರಶಸ್ತಿಗಳನ್ನ ಹಾಗೆ ಲಿಸ್ಟ್ ಮಾಡ್ತಾ ಹೋಗಿದ್ದಾರೆ. ಬಟ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇದನ್ನೆಲ್ಲ ಕವರ್ ಮಾಡಬೇಕು ಅನ್ನೋದು ನಾವು ನೋಡಬೇಕು. ಇದು ಅಫಿಷಿಯಲ್ ವೆಬ್ಸೈಟಿನ ಒಂದು ಲಿಂಕ್ ವೆಬ್ಸೈಟಿನ ಒಂದು ಚಿತ್ರವಾಗಿರುತ್ತೆ. ಕನಕಶ್ರೀ ಪ್ರಶಸ್ತಿ, ಓಕೆ, ಶ್ರೀ ನಿಜಗುಣ ಪುರಂದರ ಪ್ರಶಸ್ತಿ ಮತ್ತು ಡಾಕ್ಟರ್ ಗುಬ್ಬಿ ವೀರಣ್ಣ ಪ್ರಶಸ್ತಿ. ನಿಮ್ಗೆಲ್ಲ ಗೊತ್ತೇ ಇದೆ, ನಾಟಕ ಕ್ಷೇತ್ರದಲ್ಲಿ ಒಂದು ಅತ್ಯುನ್ನತ ಸಾಧನೆಯನ್ನ ಮಾಡಿದಂತಹ ಪರ್ಸನ್ನು. ಮತ್ತು ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಹಾಗೂ ಜಾನಪದ ಶ್ರೀ ಪ್ರಶಸ್ತಿ. ಓಕೆ, ಸೊ ಕೆಲವಷ್ಟು ಪ್ರಶಸ್ತಿಗಳು ನಿಮಗೆ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ. ಜಾನಪದ ಕ್ಷೇತ್ರದಲ್ಲಿ ಅತ್ಯುನ್ನತ ಸೇವೆಯನ್ನ ಮಾಡಿದಂಥವ್ರು ಅಂತ. ಶಾಂತಲಾ ನಾಟ್ಯ ಪ್ರಶಸ್ತಿ. ಈ ಪ್ರಶಸ್ತಿಯು ಕೂಡ ಈ ವರ್ಷ ಎಲ್ಲ ದಾಖಲೆ ಅಂದ್ರೆ ಕೊಟ್ಟಿದ್ದಾರೆ, ಅವರದೆಲ್ಲ ಹೆಸರುಗಳು ಮತ್ತೆ ಅದನ್ನೆಲ್ಲ ನಾವು ಈ ಕ್ಲಾಸಿನಲ್ಲಿ ನೋಡ್ತಾ ಹೋಗೋಣ. ಮತ್ತು ಜಕಣಾಚಾರಿ ಪ್ರಶಸ್ತಿ, ಆಬ್ವಿಯಸ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ. ಜಕಣಾಚಾರಿ ಅಂತ ಶಿಲ್ಪಿ ಆಗಿದ್ರು, ಅವರ ಪ್ರಶಸ್ತಿ. ಸಂತ ಶಿಶುನಾಳ ಶರೀಫ ಪ್ರಶಸ್ತಿ, ನೀವು ಅವರ ಹಾಡುಗಳನ್ನೆಲ್ಲ ಕೇಳಿರ್ತೀರಾ. ಓಕೆ, ಅದಾದ ಮೇಲೆ ಬರುವಂತದ್ದು ನಮಗೆ ಮುಂದಿನ ಸಾಲಿನ ಪ್ರಶಸ್ತಿಗಳು ಯಾವುದು ಅಂದ್ರೆ ಕುಮಾರವ್ಯಾಸ ಪ್ರಶಸ್ತಿ. ಓಕೆ, ಸೊ ಒಂದು ಕಡೆ ಪಂಪ ಪ್ರಶಸ್ತಿ ಆದರೆ ಇನ್ನೊಂದು ಕಡೆ ಕುಮಾರವ್ಯಾಸ ಪ್ರಶಸ್ತಿ. ಇಲ್ಲಿ ನೋಡಿ, ಕುಮಾರವ್ಯಾಸ ಪ್ರಶಸ್ತಿ ಒಂದಿದೆ, ಪಂಪ ಪ್ರಶಸ್ತಿ ಒಂದಿದೆ. ಓಕೆ, ಲಿಟರರಿ ಸಮ್ಮಾನ್ ಅಂತ. ಹೇಗೆ ರಾಷ್ಟ್ರ ಮಟ್ಟದಲ್ಲಿ ನಾವು ಲಿಟರರಿಗೆ ಬೇರೆ ಆದಂತಹ ಒಂದು ಸರಸ್ವತಿ ಸಮ್ಮಾನ ಆಗಿರ್ಬೋದು ಮತ್ತು ಸಾಕಷ್ಟು ಪ್ರಶಸ್ತಿಗಳಿದೆ ರಾಷ್ಟ್ರ ಮಟ್ಟದಲ್ಲಿ, ಅದೇ ರೀತಿಯಾಗಿ ಕರ್ನಾಟಕದ ಲೆವೆಲಿನಲ್ಲಿ ಬೇರೆ ರೈಟರ್ಸ್ಗೆ ಬೇರೆ ರೀತಿಯಾದಂತಹ ಪ್ರಶಸ್ತಿ, ನೃಪತಂಗ ಪ್ರಶಸ್ತಿ ಆಗಿರ್ಬೋದು, ಪಂಪ ಪ್ರಶಸ್ತಿ ಆಗಿರ್ಬೋದು, ಕುಮಾರವ್ಯಾಸ ಪ್ರಶಸ್ತಿ ಆಗಿರ್ಬೋದು, ಇದನ್ನೆಲ್ಲ ನಾವು ನೋಡ್ತಾ ಹೋಗೋಣ. ಮತ್ತು ಕುಂದಣಗಾರ ಗಡಿನಾಡ ಸಾಹಿತ್ಯ ಪ್ರಶಸ್ತಿ, ಬಾರ್ಡರ್ ಏರಿಯಾಸ್ ಅಂತ ನಾವು ಏನು ಹೇಳ್ತೀವಿ, ಅದಕ್ಕಾಗಿ ಆ ಸಾಹಿತ್ಯಕ್ಕಾಗಿ KG ಕುಂದಣಗಾರ ಗಡಿನಾಡ ಸಾಹಿತ್ಯ ಪ್ರಶಸ್ತಿಯನ್ನ ಕೊಡ್ತಾ ಹೋಗ್ತಾರೆ. ಮತ್ತು ದಾನಚಿಂತಾಮಣಿ ಅತಿಮಬ್ಬೆ ಪ್ರಶಸ್ತಿ, ಜೈನ ಒಂದು ರೈಟರ್ ಆಗಿದ್ರು, ದಾನಚಿಂತಾಮಣಿ ಅತಿಮಬ್ಬೆ ಪ್ರಶಸ್ತಿ ಅದನ್ನ ಕೊಡುವಂಥದ್ದು.
ಇವೆಲ್ಲವೂ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಯಾಕಂದ್ರೆ ಇದು ಅಫಿಷಿಯಲ್ ಕರ್ನಾಟಕ ಗವರ್ನಮೆಂಟಿನ ವೆಬ್ಸೈಟಿನಲ್ಲಿ ಬರೆದಿರುವಂಥದ್ದು. ಮತ್ತು ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ, ಅದಲ್ಲದೆ ಬಿ ವಿ ಕಾರಂತರ ಪ್ರಶಸ್ತಿ ನಿಮಗೆಲ್ಲ ಗೊತ್ತೇ ಇದೆ. ಮತ್ತೆ ನಾಟಕ ಕ್ಷೇತ್ರದಲ್ಲಿ ಒನ್ ಆಫ್ ದ ಜೈಂಟ್ಸ್ ಅಂತ ಹೇಳ್ತಾರೆ. ಈಗ ನಾವೆಲ್ಲ ನೋಡುವಂತಹ ಸಾಕಷ್ಟು ನಾಟಕಕಾರರು, ನಾಟಕ ಕ್ಷೇತ್ರದಿಂದ ಸಿನಿಮಾಗೆ ಬಂದಿರುವಂತಹ ಸಾಕಷ್ಟು ಜನ ಬಿ ವಿ ಕಾರಂತರ ಒಂದು ಶಿಷ್ಯರಾಗಿದ್ದರು. ಸೊ ಅವರ ಹೆಸರಿನಲ್ಲಿ ಕೊಡುವಂತಹ ಪ್ರಶಸ್ತಿ, ಕರ್ನಾಟಕದ ಸರ್ಕಾರದಿಂದ ಕೊಡುವಂತಹ ಪ್ರಶಸ್ತಿ ಅವರ ಹೆಸರಿನಲ್ಲಿ ಕೊಡುವಂಥದ್ದು. ಮತ್ತು ರಾಜ್ಯ ಸಂಗೀತ ವಿದ್ವಾನ್ ಗೌರವ ಪ್ರಶಸ್ತಿ, ಅದನ್ನು ಬಿಟ್ಟು ಅಕ್ಕಮಹಾದೇವಿ ಪ್ರಶಸ್ತಿ ಹಾಗೂ ಭಗವಾನ್ ಮಹಾವೀರ್ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ. ಸೊ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಬೆಲ್ ಪ್ರೈಸ್ ಫಾರ್ ಪೀಸ್ ಅಂತ ಹೇಳ್ತೀವಿ, ಪೀಸ್ ಪ್ರೈಸ್. ಅದೇ ರೀತಿಯಾಗಿ ಸಾಮಾಜಿಕ ಸೇವೆ ಮತ್ತು ಸಮಾನತೆಯನ್ನ ಕಡಿಮೆ ಮಾಡುವಂತಹ ಯಾವುದೇ ಒಂದು ಸಾಮಾಜಿಕ ಸೇವಕರಿಗೆ ಕೊಡುವಂತಹ ಹಲವಾರಷ್ಟು ಪ್ರಶಸ್ತಿಗಳು, ಇದೊಂದೇ ಅಲ್ಲ, ಇದನ್ನು ಹೊರತುಪಡಿಸಿ ಸಾಕಷ್ಟು ಪ್ರಶಸ್ತಿಗಳನ್ನ ಈ ಕೆಲವು ಕ್ಲಾಸಸ್ಗಳನ್ನೇ ನಾವು ನೋಡ್ತಾ ಹೋಗೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಡೇಟಾವನ್ನು ಹೇಳಬೇಕು ಅಂದರೆ 2020 KAS ಪರೀಕ್ಷೆಯಲ್ಲಿ 7 ಪ್ರಶ್ನೆಗಳು ಬರೀ ಪ್ರಶಸ್ತಿಗಳಿಂದ ಬಂದಿತ್ತು. ಓಕೆ, ಮತ್ತೆ 2024ರಲ್ಲಿ ನಾವು ರಾಜ್ಯೋತ್ಸವ ಪ್ರಶಸ್ತಿ ರಿಲೇಟೆಡ್ ಆಗಿ ಒಂದು ಡೀಟೇಲ್ ಆಗಿ ಪ್ರಶ್ನೆಗಳು ಬಂದಿದ್ದವು. ಮತ್ತು ನಾನು ಇನ್ನೊಂದು ಅಡಿಷನಲ್ ಹೇಳಬೇಕು, ಏನಪ್ಪಾ ಅಂದರೆ ಪ್ರಶಸ್ತಿಗಳನ್ನು ನಾವು ಓದಬೇಕಾದ್ರೆ ಏನೆಲ್ಲ ನೋಡಬೇಕು. ಓಕೆ, ನಾವು ಪ್ರಶಸ್ತಿಗಳನ್ನು ನೋಡ್ತಾ ಇದ್ದೀವಿ, ಹೌದಾ? ಪ್ರಶಸ್ತಿಗಳನ್ನು ಓದಬೇಕಾದ್ರೆ ಯಾರಿಗೆ ಕೊಟ್ಟಿದ್ದಾರೆ, ಅಂದರೆ ರೀಸೆಂಟ್ ಆಗಿ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು ನೀವೆಲ್ಲ ರೆಗ್ಯುಲರ್ ಆಗಿ ಕರೆಂಟ್ ಅಫೇರ್ಸ್ ಮ್ಯಾಗಝೀನ್ಸ್ಗಳಲ್ಲಿ ಅದನ್ನು ನೋಡ್ತಾ ಇರ್ತೀರಾ. ಓಕೆ, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ದೇವನೂರು ಮಹಾದೇವ ಅವರಿಗೆ ಈ ವರ್ಷ ಪ್ರಶಸ್ತಿ ಬಂದಿದೆ, ಮತ್ತು ಸಾಕಷ್ಟು ಜನರಿಗೆ ಪ್ರಶಸ್ತಿ ಬಂದಿದೆ. ಬಿ ಸರೋಜಾದೇವಿ ಅವರಿಗೆ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ. ಈ ಥರದ್ದು ಸಾಕಷ್ಟು ಯಾರಿಗೆ ಕೊಟ್ಟಿದ್ದಾರೆ ಪ್ರಶಸ್ತಿ ಅಂತ. ಎರಡನೆಯ ಒಂದು ಪ್ರಶ್ನೆ ನಾವು ಏನ್ ನೋಡ್ಬೇಕು ಅಂತ ಅಂದ್ರೆ, ಯಾರಿಗೆ ಅಂತ ಗೊತ್ತಾದ್ಮೇಲೆ ಯಾರಿಂದ ಅಥವಾ ಯಾರು ಕೊಡ್ತಾ ಇದ್ದಾರೆ ಪ್ರಶಸ್ತಿ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಸಾಕಷ್ಟು ಬಾರಿ ನಾವು ಕರ್ನಾಟಕ ಸರ್ಕಾರ ಅಂತ ನಾವು ನೋಡ್ತೀವಿ, ಬಟ್ ಕೆಲವಷ್ಟು ಪ್ರಶಸ್ತಿಗಳು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಟ್ಸ್ಗಳು ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೃಪತುಂಗ ಪ್ರಶಸ್ತಿ ಆಗಿರ್ಬೋದು, ಸಾಕಷ್ಟು ಪ್ರಶಸ್ತಿಗಳು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಟ್ಸ್ ಕೊಡುತ್ತೆ. ಅದನ್ನು ಕೂಡ ನಾವು ಈ ಕ್ಲಾಸಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಬಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವಷ್ಟು ಬಾರಿ ನೃಪತುಂಗ ಪ್ರಶಸ್ತಿಯಲ್ಲಿ ಟ್ರಿಕ್ ಕ್ವಶನ್ ತರ ಕೇಳ್ತಾರೆ. ಅಲ್ಲದೆ ಕೆಲವಷ್ಟು ಪ್ರಶಸ್ತಿಗಳು ಬೇರೆ ಇನ್ಸ್ಟಿಟ್ಯೂಟ್ ಕೊಡ್ತಾ ಇದ್ರು ಅದ್ರದ್ದು ಹಿರಿಮೆ ಹೆಚ್ಚಿರುತ್ತೆ. ಫಾರ್ ಎಕ್ಸಾಂಪಲ್ ರಾಮನ್ ಮೆಗಸೆಸಿ ಅವಾರ್ಡ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳಬೇಕು ಅಂದ್ರೆ ರಾಮನ್ ಮೆಗಸೆಸಿ ಅವಾರ್ಡು, ಮತ್ತು ಈ ತರದ ಪ್ರಶಸ್ತಿಗಳು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಟ್ಸ್ ಕೊಡುವಂಥದ್ದು. ಓಕೆ, ಸೊ ಯಾರಿಗೆ ಸಿಕ್ಕಿದೆ, ಯಾರಿಂದ ಸಿಕ್ಕಿದೆ ಮತ್ತು ಏನನ್ನು ಕೊಡುತ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಇದು ಅಂತ ಕೇಳಿದ್ರೆ, ಎಲ್ಲರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೆಲವಷ್ಟು ಜನರಿಗೆ ಸಿಕ್ಕಿದೆ ಈ ವರ್ಷ ಅನ್ನೋದು ಗೊತ್ತಿರಬಹುದು. ಆದರೆ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಏನನ್ನ ಕೊಡ್ತಾರೆ, 25 ಲಕ್ಷ ನಗದು ಪ್ಲಸ್ ಒಂದು ಫಲಕ, ಎಷ್ಟು ಗ್ರಾಮ್ ಚಿನ್ನ, 25 ಗ್ರಾಮ್ ಚಿನ್ನ, ಒಂದು ಶಾಲು, ಒಂದು ಸೈಟೇಷನು, ಈ ತರಹದ ಡೀಟೇಲ್ಸು ಬಹಳನೇ ಮುಖ್ಯ ಸ್ಪರ್ಧಾರ್ಥಿಗಳೇ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಮೊದಲಿಗೆ ಕೆಲವಷ್ಟು ದಶಕಗಳ ಹಿಂದೆ, ಅಟ್ಲೀಸ್ಟ್ 1 ದಶಕ 2 ದಶಕದ ಹಿಂದೆ ಪ್ರಶ್ನೆ ಸಿಂಪಲ್ ಲೆವೆಲ್ ಅಲ್ಲಿ ಯಾರಿಗೆ ಬಂತು ಪ್ರಶಸ್ತಿ ಅನ್ನೋದು ಕೇಳ್ಬೋದು. ಬಟ್ ಕರ್ನಾಟಕ ಸರ್ಕಾರ ಕೊಡುವಂತಹ ಪ್ರಶಸ್ತಿಗಳಿಗೆ ನಾವು ಇನ್ನೊಂದು ಸ್ವಲ್ಪ ಡೆಪ್ತ್ ಅಲ್ಲಿ ಪ್ರಿಪರೇಷನ್ ಅನ್ನ ಮಾಡಬೇಕು ಸ್ಪರ್ಧಾರ್ಥಿಗಳೇ. ಓಕೆ, ಸೊ ಏನನ್ನ ಕೊಡುತ್ತಾರೆ, ಸಾಕಷ್ಟು ಬಾರಿ ಕನ್ಫ್ಯೂಷನ್ಗೋಸ್ಕರ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಜಸ್ಟ್ 5 ಗ್ರಾಮ್ಸ್ ಚಿನ್ನದ ಒಂದು ವೇರಿಯೇಷನ್, ಚಿನ್ನದ ಪದಕದ ವೇರಿಯೇಷನ್ ಅಲ್ಲಿ ಲಾಸ್ಟ್ ಟೈಮ್ ಟ್ರಿಕ್ ಕ್ವಶನ್ ಅನ್ನ ಕೇಳಿದ್ರು ಇಲ್ಲಿ KAS 2024 ಅಲ್ಲಿ. ಓಕೆ, ಸೊ ಆ ರೀತಿಯಾದಂತಹ ಪ್ಯಾಟರ್ನಿನ ಕ್ವಶನ್ಸ್. ಯಾಕಂದ್ರೆ ಆಳ ಮತ್ತು ಅಗಲ ಎರಡೂ ನೆನ್ಪಿಟ್ಕೊಳ್ಳಿ. ಅಗಲ ಅಂದ್ರೆ ಎಷ್ಟು ಪ್ರಶಸ್ತಿಗಳು ಗೊತ್ತಿರಬೇಕು ಅಂತ, ಆಳ ಅಂದ್ರೆ ಪ್ರಶಸ್ತಿಗಳ ಡೈಮೆನ್ಷನ್ಸ್ ಏನೆಲ್ಲ ಇದೆ ಅನ್ನೋದು ಗೊತ್ತಿರಬೇಕು. ಅಂಡ್ ಫೈನಲಿ ಯಾರಿಗೆಲ್ಲ ಸಿಕ್ಕಿದೆ, ಯಾರಿಗೆಲ್ಲ ಸಿಕ್ಕಿದೆ ಮುಂಚೆ ಅಂತ ಗೊತ್ತಿರಬೇಕು. ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಫಸ್ಟ್ ಯಾರಿಗೆ ಕೊಟ್ಟಿದ್ದು. ಓಕೆ, ಮತ್ತು ಯಾರಿಗೆಲ್ಲ ಸಿಕ್ಕಿದೆ ಅಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದ್ರೆ, ಕೆಲವಷ್ಟು ದಿಗ್ಗಜರು ಇರ್ತಾರೆ. ಓಕೆ, ಕೆಲವಷ್ಟು ದಿಗ್ಗಜರಿಗೆ ಆ ಕ್ಷೇತ್ರದ ಪ್ರಶಸ್ತಿ ಸಿಕ್ಕಿರೋದಿಲ್ಲ. ಓಕೆ, ಅದಕ್ಕೆ ನಾವು ಆ ಪ್ರಶಸ್ತಿ ಇವರಿಗೆ ಕೊಡದೇ ಇರೋದಕ್ಕೆ ಪ್ರಶಸ್ತಿ ಬಡವಾಯಿತು ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ನಾವು ಒಂದು ಪ್ರಶಸ್ತಿಯ ಹಿರಿಮೆ ಹೇಗೆ ಅಳಿತೀವಿ ಅಂದ್ರೆ, ಅದು ಯಾರಿಗೆಲ್ಲ ಸಿಕ್ಕಿದೆ, ಎಷ್ಟು ಫೇರ್ ಆಗಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್ ಪ್ರಶಸ್ತಿ ಸಿಕ್ಕಿರೋರು ಪ್ರಶಸ್ತಿ ಸಿಗುತ್ತೆ ಅಂತ ಮಾಡ್ತಾ ಇರೋದಿಲ್ಲ. ಓಕೆ, ಅವರು ತಮ್ಮ ಒಂದು ಸ್ವ ಇಚ್ಛೆಯಿಂದ ಅದರಲ್ಲಿ ಆ ಕ್ಷೇತ್ರದಲ್ಲಿ ತೊಡಗಿಸ್ಕೋಬೇಕು, ಏನೇ ಪ್ರೋಸ್ ಅಂಡ್ ಕಾನ್ಸ್ ಇದ್ರೂ ಇಲ್ಲದೆ ಇದ್ರೂ ಅದನ್ನು ತೊಡಗಿಸ್ಕೋಬೇಕು ಅನ್ನೋ ದೃಷ್ಟಿಕೋನದಿಂದ ಮಾಡ್ತಾ ಇರ್ತಾರೆ. ಸೊ ಯಾರಿಗೆಲ್ಲ ಸಿಕ್ಕಿದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಅಂಡ್ ಅದರಿಂದ ನಮಗೆ ಒಂದು ಬ್ಯಾಕ್ ಗ್ರೌಂಡ್, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಪ್ರಶಸ್ತಿ ನೋಡ್ತೀರಾ, ಇದು ಯಾರಿಗೆಲ್ಲ ಸಿಕ್ಕಿರ್ಬೋದು ಅನ್ನೋದನ್ನ ಗೆಸ್ ಮಾಡಿ ಅದೆಲ್ಲ ಅವ್ರಿಗೆ ಸಿಕ್ಕಿದೆಯಾ ಅನ್ನೋದನ್ನ ನೀವು ವಾಪಸ್ ಚೆಕ್ ಮಾಡ್ಕೋದು. ಲೆಟ್ ಅಸ್ ಸೇ ಉದಾಹರಣೆಗೆ ಜ್ಞಾನಪೀಠ ಪ್ರಶಸ್ತಿ ಈ ವರ್ಷ ಯಾರಿಗೆ ಸಿಕ್ಕಿದೆ ಅನ್ನೋದು ಮುಖ್ಯ, ಅಕಸ್ಮಾತ್ ಸಿಕ್ಕಿದ್ರೆ ಕರ್ನಾಟಕದಲ್ಲಿ, ಅಥವಾ ಮುಂದೆ ಯಾರಿಗೆಲ್ಲ ಸಿಕ್ಕಿದೆ ಅನ್ನೋದು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಅಂತ ಹೇಳ್ತಾ, ರೈಟ್. ಸೊ ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ. ಇದಷ್ಟು ನಾವು ಪ್ರಶಸ್ತಿಗಳನ್ನ ಹೀಗೆ ಕವರ್ ಮಾಡಬೇಕು. ಓಕೆ, ರೈಟ್. ಸೊ ಇದು ರ್ಯಾಪಿಡ್ ನಮ್ಮ
ಒಂದು ಕ್ಲಾಸ್ ಆಗಿರುತ್ತೆ. ಯಾವುದು ರ್ಯಾಂಕ್ ಕ್ರಿಯೇಟರ್ ಬ್ಯಾಚ್ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ RCB ಕ್ಯಾಪ್ ಅಂತ ನಾವೇನು ಹೇಳ್ತಾ ಇದೀವಿ, ಆ ಕೋರ್ಸಿನ ಮೊದಲನೆಯ ಕ್ಲಾಸ್ ಆಗಿರುತ್ತೆ. ನೀವೇನಾದರೂ ಈ ಕ್ಲಾಸನ್ನು ತಗೊಂಡಿದ್ರೆ ಮತ್ತು ಬೇರೆಯವ್ರಿಗೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡಿ. ನಮ್ಮ ಕೋರ್ಸು ಬಹಳನೇ ಉಪಯುಕ್ತವಾದಂತಹ 80 KAS ಪ್ರಶ್ನೆಗಳಿದ್ದು, ಬರೀ KAS ಅಲ್ಲ, ಎಲ್ಲ ಎಕ್ಸಾಮ್ಸ್ಗಳಿಗೆ, ಫಾರ್ ಎಕ್ಸಾಂಪಲ್ SDA FDA ಮತ್ತೆ ಮುಂಬರುವಂತಹ ಲ್ಯಾಂಡ್ ಸರ್ವೇಯರ್ಗೆ ವೆರಿ 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 ಇಂಪಾರ್ಟೆಂಟ್ ಕ್ಲಾಸ್. ಲ್ಯಾಂಡ್ ಸರ್ವೇಯರ್ಗೆ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ, ಓಕೆ, ಎಲ್ಲದಕ್ಕೂ ಸೇಮ್ ಲೆವೆಲಿನ ಒಂದು ಪ್ರಿಪರೇಷನ್ ಬೇಕಾಗ್ತಾ ಇರುತ್ತೆ. SDA FDA ಲ್ಯಾಂಡ್ ಸರ್ವೇಯರು, ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಎಕ್ಸಾಮ್ ಬರ್ತಿದೆ, ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಡೈರೆಕ್ಟರ್ ಎಕ್ಸಾಮ್ ಬರ್ತಾ ಇದೆ, ಅದೆಲ್ಲದಕ್ಕೂ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದರಲ್ಲಿ ನಾವು ಕಳೆದ 2 ವರ್ಷಗಳ ಸಂಪೂರ್ಣ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀವಿ. ಪ್ಲಸ್ ಕರ್ನಾಟಕ ಬಜೆಟ್ ವಿಶ್ಲೇಷಣೆ, ಓಕೆ, ಡೀಟೇಲ್ಡ್ ಆದಂತಹ ಬಜೆಟ್ನ ಡಿಸ್ಕಷನ್ ಮತ್ತು ನಿಮಗೆ 13 ಅಧ್ಯಾಯಗಳ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತ ನಾವೇನು ಹೇಳ್ತೀವಿ ಅದರ 13 ಅಧ್ಯಾಯಗಳ ಒಂದು ವಿಶ್ಲೇಷಣೆ ಕೂಡ ಈ ಕ್ಲಾಸಿನಲ್ಲಿರುತ್ತೆ. ಮತ್ತು 2 ವರ್ಷಗಳ ಸರ್ಕಾರಿ ಯೋಜನೆಗಳು, ಆಯ್ದ ಯೋಜನೆಗಳು, ಯಾಕಂದ್ರೆ ಯೋಜನೆಗಳು ಸಾಕಷ್ಟು ಇದೆ, ಆಯ್ದ ಯೋಜನೆಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಪ್ಲಸ್ ಅಧ್ಯಾಯವಾರು ಟಿಪ್ಪಣಿಗಳು, ಎಲ್ಲರೂ ಕೇಳುವಂಥದ್ದು, ಕನ್ಸೈಸ್ ಆಗಿ ನೋಡ್ಸ್ಬೇಕು. ಯಾಕಂದ್ರೆ ಪ್ರತಿ ತಿಂಗಳ ಒಂದು 100 ಪೇಜಿನ ಕರೆಂಟ್ ಅಫೇರ್ಸ್ ನೋಡ್ತಾ ಹೋದ್ರೆ 15ರಿಂದ ಲಾಸ್ಟ್ KAS ಆಗಿದ್ದು 2024 ಡಿಸೆಂಬರ್ ಅಲ್ಲಿ, ಆಗಿಂದ ಇವಾಗವರೆಗೂ ಏನಿಲ್ಲ ಅಂದ್ರೆ 20 ತಿಂಗಳಾಗಿದೆ. 20 ತಿಂಗಳು ಇಂಟು 100 ಪೇಜ್ ನೋಟ್ಸ್ ಅಂದ್ರೆ 2000 ಪೇಜಿನಾಗ ಬರೀ ಕರೆಂಟ್ ಅಫೇರ್ಸ್ ನೋಟ್ಸ್ ಆಗುತ್ತೆ. ನಿಮ್ಗೆ ಇದನ್ನು ಬಿಟ್ಟು ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ ಇದೆಲ್ಲ ಅಡಿಷನಲ್ ನೋಟ್ಸ್. ಅದನ್ನೆಲ್ಲ ಹೊರತುಪಡಿಸಿ ಒಂದು ಸ್ಮಾಲ್ ಆ್ಯಂಡ್ ಶಾರ್ಟ್ ಡ್ಯೂರೇಷನಲ್ಲಿ ನಿಮಗೆ ನೋಟ್ಸನ್ನು ಕೊಡಬೇಕು ಅಂತ. ಮತ್ತು ಇದರ ಜೊತೆಗೆ 3 ಸಂಪೂರ್ಣ ಪಠ್ಯಕ್ರಮದ ಒಂದು ನಿಮಗೆ ಟೆಸ್ಟ್ ಕೂಡ ಅವೈಲೇಬಲ್ ಇರುತ್ತೆ. ಓಕೆ, ಇದಷ್ಟು ನಿಮಗೆ ಕೇವಲ 999 ರುಪೀಸ್ಗೆ ಲಭ್ಯವಾಗ್ತಾ ಇದೆ. ನೀವೇನಾದರೂ ಕೋರ್ಸ್ ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮತ್ತೆ ನಮ್ಮ ನಂಬರ್ ಇದೆ, ನೀವು ಅದಕ್ಕೆ ಕಾಲ್ ಮಾಡಬಹುದು. ಮತ್ತು ಇದು ಈ ಕೋರ್ಸಿನ ಮೊದಲನೇ ಕ್ಲಾಸ್ ಆಗಿರುತ್ತೆ. ನಾನು ಸಂದೀಪ್ನ ಆಗಲೇ ಹೇಳಿದ್ದೀನಿ, ಎಂಟೈರ್ ಕೋರ್ಸನ್ನು ನಾವು ಹಂತವಾಗಿ ಯಾವುದೇ ಒಂದು ಟೆನ್ಷನ್ ಇರಲಾರ್ದೆ, ಯಾವುದೇ ಒಂದು ಸಮಸ್ಯೆ, ಅಯ್ಯೋ ಕರೆಂಟ್ ಅಫೇರ್ಸ್ ಕವರ್ ಮಾಡಿಲ್ಲ ಅನ್ನುವ ಟೆನ್ಷನ್ ಇರಲಾರ್ದೆ ನಾನು ಹೇಳ್ತಾ ಹೋಗ್ತೀನಿ. ಟು ದ ಪಾಯಿಂಟ್ ಕ್ಲಾಸ್ ಮಾಡಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ. ಓಕೆ, ಸೊ ತಡ ಮಾಡದೆ ಮೊದಲನೆಯ ಒಂದು ಪ್ರಶಸ್ತಿಯನ್ನು ನೋಡ್ತಾ ಹೋಗೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಫಸ್ಟ್ ಅವಾರ್ಡ್. ಯಾವುದು? ಕರ್ನಾಟಕ ರತ್ನ. ಸೊ ನೀವು ನೋಡ್ಬೋದು ಸ್ಪರ್ಧಾರ್ಥಿಗಳೇ, ಕರ್ನಾಟಕ ರತ್ನ ಆಬ್ವಿಯಸ್ಲಿ ಇದರ ರಾಷ್ಟ್ರೀಯ ಒಂದು ಇದು ಭಾರತ ರತ್ನ. ಸೊ ಕರ್ನಾಟಕ ರತ್ನ ನಮ್ಮ ರಾಜ್ಯದ, ಕರ್ನಾಟಕದಲ್ಲಿ ಅತ್ಯುನ್ನತ ನಾಗರಿಕ ಸೇವೆ, ಅತ್ಯುನ್ನತ ನಾಗರಿಕ ಗೌರವ ಯಾವುದು ಅಂದ್ರೆ ಕರ್ನಾಟಕ ರತ್ನ. ರಾಜ್ಯೋತ್ಸವ ಪ್ರಶಸ್ತಿ ಅಂತ ಕೊಟ್ಟು ಕನ್ಫ್ಯೂಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಖಂಡಿತ ಅಲ್ಲ. ಕರ್ನಾಟಕ ರತ್ನ ಇಲ್ಲಿ ನೋಡ್ಬೋದು ನೀವು, ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ಕೊಡುವಂಥದ್ದು. ಇಟ್ ಈಸ್ ದ ಹೈಯೆಸ್ಟ್ ಆನರ್ ಇನ್ ಕರ್ನಾಟಕ, ಸಿವಿಲಿಯನ್ ಆನರ್. ನೆನ್ಪಿಟ್ಕೊಳ್ಳಿ, ರಾಷ್ಟ್ರ ಮಟ್ಟದಲ್ಲಿ 2 ಥರದ ಅವಾರ್ಡ್ಸ್ ಕೊಡ್ತಾರೆ, ಒಂದು ಸಿವಿಲಿಯನ್ಸ್ಗೆ, ಇನ್ನೊಂದು ಮಿಲಿಟರಿಗೆ. ಪರಮವೀರ್ ಚಕ್ರ, ವೀರ್ ಚಕ್ರ, ಅಶೋಕ್ ಚಕ್ರ, ಇವೆಲ್ಲ ಅವಾರ್ಡ್ಸ್ ಏನಿದೆ ಅವು ಮಿಲಿಟರಿ ಅವಾರ್ಡ್ಸ್. ಇದು ನಾಗರಿಕ ಅವಾರ್ಡ್, ಸಿವಿಲಿಯನ್ ಅವಾರ್ಡ್. ಚೀಫ್ ಮಿನಿಸ್ಟರ್ಸ್ ಮೆಡಲ್ ಫಾರ್ ಹೈಯೆಸ್ಟ್ ಇದು ಚೀಫ್ ಮಿನಿಸ್ಟರ್ ಮೆಡಲು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯೂನಿಫಾರ್ಮ್ ಸರ್ವಿಸಸ್ಗೆ ಕೊಡುವಂಥದ್ದು, ಅದು ಬೇರೆ. ಓಕೆ, ಇದು ಸಿವಿಲಿಯನ್ ಅವಾರ್ಡ್ ಅಂತ ನೀವು ನೆನ್ಪಿಟ್ಕೋಬೇಕು, ನಾಗರಿಕ ಸೇವೆ. ಮತ್ತು ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣವಾದಂತಹ ಒಂದು ಸಾಧನೆಯನ್ನ, ಕೊಡುಗೆಯನ್ನ ಕೊಟ್ಟಿರಬೇಕು, ಕೊಡುಗೆಗಳಿಗೆ ನೀಡಲಾಗುತ್ತದೆ. ಅಸಾಧಾರಣವಾದ, ಅನ್ಬಿಲೀವೇಬಲ್, ಅಥವಾ ಒಬ್ಬ ಮನುಷ್ಯ ಇಷ್ಟೊಂದು ಸಾಧನೆ ಮಾಡೋಕೆ ಸಾಧ್ಯನಾ ಅನ್ನುವಷ್ಟು ಸಾಧನೆಯನ್ನ ಒಂದು ಕ್ಷೇತ್ರದಲ್ಲಿ ಮಾಡಿದಲ್ಲಿ ನಿಮಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗುವುದು. ಓಕೆ, ಹಾಗೆ ನೋಡಬೇಕು ಅಂದ್ರೆ ಯಾವುದೇ ಒಂದು ಪ್ರಶಸ್ತಿ, ಫಾರ್ ಎಕ್ಸಾಂಪಲ್ ಕೆಲವಷ್ಟು ಪ್ರಶಸ್ತಿಗಳು ಕೆಲವಷ್ಟು ವರ್ಕ್ಗಳಿಗೆ ಮಾತ್ರ ಕೊಡ್ತಾ ಹೋಗ್ತಾರೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಫಿಲ್ಮ್ಗೆ ನಾವು ಅವಾರ್ಡ್ಸ್ ಅನ್ನ ಕೊಡ್ತಾರೆ, ಫಿಲ್ಮ್ ಚೇಂಬರ್ ಇಂದ ಅವಾರ್ಡ್ಸ್ ಕೊಡ್ತಾರೆ, ಪರ್ಟಿಕ್ಯುಲರ್ ಫಿಲ್ಮ್ಗೆ ಕೊಡುವಂಥದ್ದು. ಮತ್ತು ಜೀವಮಾನ ಸಾಧನೆಗೆ, ಲೈಫ್ ಟೈಮ್ ಅವಾರ್ಡ್ಗೆ ಟೋಟಲ್ ಕ್ಯುಮ್ಯುಲೇಟಿವ್ ಕಾಂಟ್ರಿಬ್ಯೂಷನ್ ಫಾರ್ ದಟ್ ಅಂತ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅಷ್ಟೇ, ಲೆಟ್ ಅಸ್ ಸೇ ನಿಮಗೆ ನೊಬೆಲ್ ಪ್ರೈಸ್ ಫಾರ್ ಫಿಸಿಕ್ಸು, ನೊಬೆಲ್ ಪ್ರೈಸ್ ಫಾರ್ ಕೆಮಿಸ್ಟ್ರಿ, ನೊಬೆಲ್ ಪ್ರೈಸ್ ಫಾರ್ ಮೆಡಿಸಿನ್ ಅಥವಾ ಬಯಾಲಜಿ ಅಂತ ನಾವೇನು ಹೇಳ್ತೀವಿ, ಅದು ಇಂಡಿವಿಜುವಲ್ ವರ್ಕ್ಗೆ ಕೊಡ್ತಾ ಹೋಗ್ತಾರೆ. ಅದೇ ನೀವು ಮ್ಯಾಥಮೆಟಿಕ್ಸ್ಗೆ ಬಂದಾಗ ಫೀಲ್ಡ್ಸ್ ಮೆಡಲ್ ಅಂತ ಕೊಡ್ತಾರೆ, ಅದು ಸಮಗ್ರತಮ ಒಬ್ಬ ಮ್ಯಾಥಮೆಟಿಷಿಯನ್ನ ಸಮಗ್ರ ಕಾಂಟ್ರಿಬ್ಯೂಷನ್ಗೆ ಕೊಡುವಂಥದ್ದು. ಅದೇ ರೀತಿಯಾಗಿ ಕರ್ನಾಟಕ ರತ್ನ ಏನಿದೆ, ಸಮಗ್ರ ಕಾಂಟ್ರಿಬ್ಯೂಷನ್, ಒಬ್ಬ ಪರ್ಸನ್ನಿನ ಅಸಾಧಾರಣವಾದಂತಹ ಸಮಗ್ರ ಕಾಂಟ್ರಿಬ್ಯೂಷನ್ ಯಾವುದೇ ಒಂದು ಕ್ಷೇತ್ರದಲ್ಲಿ ಅದಕ್ಕೆ ಕೊಡುವಂಥದ್ದು. ಮತ್ತು ಕರ್ನಾಟಕ ಸರ್ಕಾರದಿಂದ 1992ರಲ್ಲಿ ಸ್ಥಾಪಿಸಲಾಯಿತು, ಕಾನ್ಸ್ಟಿಟ್ಯೂಟೆಡ್ ಇನ್ 1992 ಬೈ ಕರ್ನಾಟಕ ಗವರ್ನಮೆಂಟ್. ಯಾವುದೇ ಒಂದು ಡೌಟ್ ಬೇಡ ಇದರಲ್ಲಿ. ದೆನ್ ಈವರೆಗೆ ಒಟ್ಟು 12 ಜನರಿಗೆ ಕೊಟ್ಟಿದ್ದಾರೆ.
ಲಾಸ್ಟ್ KS ಎಕ್ಸಾಮಲ್ಲಿ ಇದು ನಂಬರ್ 10 ಇತ್ತು, ಈಗ ಇದು 12 ಆಗಿದೆ. 2 ಎಕ್ಸ್ಟ್ರಾ ಮೆಂಬರ್ಸ್ಗೆ ಈ ಟೈಮಿನಲ್ಲಿ ಕೊಟ್ಟಿದ್ದಾರೆ ಈ ಪ್ರಶಸ್ತಿ ನೀಡಲಾಗಿದೆ. ಪ್ರಶಸ್ತಿಯು 50 ಗ್ರಾಂ ತೂಕದ ಚಿನ್ನದ ಪದಕ, ಪ್ರಶಸ್ತಿ ಪತ್ರ ಮತ್ತು ಒಂದು ಸೈಟೇಷನ್, ಮೊಮೆಂಟೋ ಮತ್ತು ಶಾಲ್ ಕೊಡ್ತಾರೆ. 50 ಗ್ರಾಮಿನ ಗೋಲ್ಡ್ ಮೆಡಲ್ ಇರುತ್ತೆ. ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ, ಬಹು ಕನ್ನಡಿಗರ ಒಂದು ಕನಸು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಗೆಲ್ಲಬೇಕು ಅಂತ. ಬಟ್ ಆಬ್ವಿಯಸ್ಲಿ ನೆನ್ಪಿಟ್ಕೊಳ್ಳಿ, 6-7 ಕೋಟಿ ಕನ್ನಡಿಗರು ಪ್ರತಿ ಟೈಮಿನ ಒಂದು ಇದರಲ್ಲಿ ಇರುವಂಥದ್ದು. ಅದರಲ್ಲಿ ಕೇವಲ 12 ಜನರಿಗೆ ಅಸಾಧಾರಣವಾದಂತಹ ಒಂದು ಕಾಂಟ್ರಿಬ್ಯೂಷನ್ಗೆ ಕೊಟ್ಟಿರುವಂಥದ್ದು ಒಂದು ಕ್ಷೇತ್ರದಲ್ಲಿ. ಓಕೆ, ಮುಂದೆ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಆದಂತಹ ಒಂದು ಅವಾರ್ಡು, ಇದರ ಡೀಟೇಲ್ಸನ್ನು ನೋಡಿದ್ದೀವಿ. ಯಾರಿಗೆಲ್ಲ ಸಿಕ್ಕಿದೆ, ಕೆಲವೊಂದು ಬಾರಿ ಪ್ರಶ್ನೆ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ನಾವು ನೋಡಲೇಬೇಕು, ಯಾರಿಗೆಲ್ಲ ಸಿಕ್ಕಿದೆ ಅನ್ನುವುದನ್ನು ನಾವು. ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ 2022ರಲ್ಲಿ ಮರಣೋತ್ತರವಾಗಿ ಕೊಟ್ಟಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಬಿ ಸರೋಜಾದೇವಿ 2025ರಲ್ಲಿ ಮರಣೋತ್ತರವಾಗಿ ಈ ಗೌರವ ಸಂದಿದೆ. ಈ ಮೂವರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಫಸ್ಟಿಗೆ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ನಾನು ಸ್ಟಾರ್ಟ್ ಆಫ್ ದ ಕ್ಲಾಸಲ್ಲಿ ಹೇಳಿದೆ, ಯಾರಿಗೆ ಸಿಕ್ಕಿದೆ ಈ ವರ್ಷ 2025ರಲ್ಲಿ. ಲಾಸ್ಟ್ ಟೈಮ್ KS ಎಕ್ಸಾಮ್ ಆಗಿ ಈ KS ಎಕ್ಸಾಮ್ ಆಗೋ ಮಧ್ಯದಲ್ಲಿ ಇಬ್ಬರಿಗೆ ಕೊಟ್ಟಿದ್ದಾರೆ. ಸೊ ಯಾರಿಗೆ ಸಿಕ್ಕಿದೆ, ಬಿ ಸರೋಜಾದೇವಿ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕೊಟ್ಟಿದ್ದಾರೆ. ಇದು ಅವರ ಸಿನಿಮಾ ಅಥವಾ ಕಲೆ ಅಂತ ನಾವೇನು ಹೇಳ್ತೀವಿ, ಆ ಕ್ಷೇತ್ರದಲ್ಲಿ ಅಸಾಧಾರಣವಾದಂತಹ ಒಂದು ಸೇವೆಗಾಗಿ ಕೊಟ್ಟಿರುವಂಥದ್ದು. ಅದನ್ನು ಬಿಟ್ಟು ನಮಗೆ ಅದೇ ಕ್ಷೇತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅದೇ ಕ್ಷೇತ್ರದಲ್ಲಿ ಸಿನಿಮಾ ಅಥವಾ ಕಲೆ ಅಂತ ನಾವೇನು ಹೇಳ್ತೀವಿ, ಆ ಕ್ಷೇತ್ರದಲ್ಲಿ ಅವರಿಗೆ ಕೊಟ್ಟಿರುವಂಥದ್ದು. ಕುವೆಂಪು ಅವರು ಫಸ್ಟ್ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಂಥವರು. ಅವರ ಸಮಗ್ರ ಸಾಹಿತ್ಯದ ಒಂದು ಕೊಡುಗೆಗಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಎಸ್ ನಿಜಲಿಂಗಪ್ಪನವರು 1999ನಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದು. ಯೂನಿಫೈಡ್ ಕರ್ನಾಟಕದ ಯೂನಿಫಿಕೇಶನ್ನಲ್ಲಿಯೂ ಅವರ ಪಾರ್ಟ್ ಇದೆ. ಯೂನಿಫೈಡ್ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ಓಕೆ, ಸೊ ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಮುತ್ಸದಿ ಅಂತ ನಾವೇನು ಹೇಳ್ತೀವಿ, ನೀವು ಕನ್ನಡ ನ್ಯೂಸ್ ಚಾನಲನ್ನು ನೋಡ್ತಾ ಇದ್ರೆ, ರಾಜಕೀಯ ಮುತ್ಸದಿ ಅವರು ರಾಜಕಾರಣದ ಒಂದು ಆಳ ಮತ್ತು ಅಗಲವನ್ನು ತಿಳಿದುಕೊಂಡಂಥವರು, ಅದರಲ್ಲಿ ಪಳಗಿದಂತಹ ಪರ್ಸನ್ನು ಎಸ್ ನಿಜಲಿಂಗಪ್ಪರವರು. ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ರಾಜಕೀಯ ಕ್ಷೇತ್ರದಲ್ಲಿ CNR ರಾವ್ ಸೈನ್ಸ್ ವಿಜ್ಞಾನ ಕ್ಷೇತ್ರದಲ್ಲಿ ಕೊಟ್ಟಿರುವಂಥದ್ದು. ದೇವಿ ಶೆಟ್ಟಿ ಅವರಿಗೆ ನಾರಾಯಣ ಹೃದಯಾಲಯದ ಒಂದು ಸಂಸ್ಥಾಪಕರು, ಫೌಂಡಿಂಗ್ ಮೆಂಬರ್, ವಿಷನರಿ. ಭಾರತದಲ್ಲಿ ಮೆಡಿಕಲ್ ಟೂರಿಸಂ ಅಂತ ಹೇಳ್ತೀವಿ, ಬೇರೆ ಬೇರೆ ದೇಶಗಳಿಂದ ಭಾರತಕ್ಕೆ ಮೆಡಿಕಲ್ ಇದಕ್ಕಾಗಿ ಬರುವಂಥದ್ದು. ಅದರಲ್ಲಿ ಬೆಂಗಳೂರು ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಲೇಸು. ಅದರ ವಿಷನರಿ ಪರ್ಸನ್ನು ಡಾಕ್ಟರ್ ದೇವಿ ಶೆಟ್ಟಿ ಅವರು. ಅದನ್ನು ಬಿಟ್ಟು ಭೀಮಸೇನ್ ಜೋಶಿ ಸಂಗೀತ ಕ್ಷೇತ್ರದಲ್ಲಿ ಭಾರತ ರತ್ನವನ್ನು ಪಡೆದವರು, ಕರ್ನಾಟಕ ರತ್ನವನ್ನು ಪಡೆದಂಥವರು ಭೀಮಸೇನ್ ಜೋಶಿ ಅವರು. ಮತ್ತು ಶಿವಕುಮಾರ್ ಸ್ವಾಮೀಜಿಯವರು 2007ರಲ್ಲಿ ರೀಸೆಂಟ್ಲಿ ದಾಸೋಹ ದಿನ ಅಂತಲೂ ಅವರ ಹೆಸರಿನಲ್ಲಿ ಘೋಷಣೆ ಮಾಡಿದ್ದಾರೆ. ಶಿವಕುಮಾರ ಸ್ವಾಮೀಜಿ ಅವರಿಗೆ 2007ರಲ್ಲಿ ಸಾಮಾಜಿಕ ಸೇವೆ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಜವರೇಗೌಡರು ಮತ್ತು ವೀರೇಂದ್ರ ಹೆಗಡೆ 2008, 2009ರಲ್ಲಿ ಪಡೆದಂಥವರು. ಸೊ ಕನ್ಫ್ಯೂಷನ್ಗೋಸ್ಕರ ಕೆಲವಷ್ಟು ಪರ್ಸನಾಲಿಟೀಸಿನ ಹೆಸರು ಕೊಟ್ಟು ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಕೇಳುವ ಚಾನ್ಸಸ್ ಇರುತ್ತೆ. ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರ್ಬೋದು, ಬಟ್ ಕರ್ನಾಟಕ ಪ್ರಶಸ್ತಿ ಇಷ್ಟೇ ಜನರಿಗೆ ಸಿಕ್ಕಿರುವಂಥ ಇದು ಒಂದು ಎಕ್ಸ್ಕ್ಲೂಸಿವ್ ಲಿಸ್ಟು, ಬೇರೆ ಇನ್ಯಾರಿಗೂ ಸಿಕ್ಕಿಲ್ಲ. ಓಕೆ, ಸೊ ವೆರಿ 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 ಇಂಪಾರ್ಟೆಂಟ್. ಯಾಕೆಂದ್ರೆ ಪ್ರಶ್ನೆ ಹೈಯೆಸ್ಟ್ ಚಾನ್ಸ್ ಇದೆ, ಇವರಿಬ್ಬರಲ್ಲಿ ಪ್ರಶ್ನೆ ಬರುವಂತಹ ಚಾನ್ಸ್ ಇದೆ. ನಿಮಗೆ ಗೊತ್ತೇ ಇದೆ, ಸರೋಜಾದೇವಿಯವರು ಕಲೆಗೆ ಸಾಕಷ್ಟು ಕೊಡುಗೆಯನ್ನು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಶ್ರೀನಿವಾಸ ಕಲ್ಯಾಣ ಆಗಿರ್ಬೋದು, ಬಬ್ರುವಾಹನ ಆಗಿರ್ಬೋದು, ಆ ಫಿಲಮ್ಸಲ್ಲೆಲ್ಲ ನಟನೆಯನ್ನು ಮಾಡಿರುವಂಥದ್ದು. ದೆನ್ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಾಹಸ ಸಿಂಹ, ಸಾಕಷ್ಟು ಫಿಲಿಮ್ಸ್, ನಾಗರಹಾವು ಇಂದ ಹಿಡಿದು ಸಾಕಷ್ಟು ಫಿಲಿಮ್ಸ್ನಲ್ಲಿ ಅವರ ಕೊಡುಗೆ ಇದೆ. ಮತ್ತು ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇತರೆ ರಾಜ್ಯಗಳಲ್ಲಿ ಅವರ ಒಂದು ಫಾಲೋಯಿಂಗ್ ಕೂಡ ಇದೆ. ಮತ್ತು ರಾಜ್ಯದ ಒಂದು ಹಿರಿಮೆಯನ್ನ, ಕಲೆಯನ್ನ ಎತ್ತಿ ಹಿಡಿದಂತಹ ಪರ್ಸನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇದನ್ನು ಹೇಳ್ತಾ, ಸೊ ಯಾವುದೇ ಒಂದು ಕರ್ನಾಟಕ ರತ್ನ ರಿಲೇಟೆಡ್ ಪ್ರಶಸ್ತಿಯನ್ನು ನಾವು ಕಂಪ್ಲೀಟ್ ಆಗಿ ಕವರ್ ಮಾಡಿದೀವಿ, ಎಲ್ಲ ಆಯಾಮಗಳನ್ನು ನೋಡಿದೀವಿ.